ಮಲ್ಟಿಪ್ಲೈಯರ್ ಅಂತಂದ್ರೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡೋದ್ರಿಂದ ಅದು ಇನ್ಕಮ್ ಅನ್ನ ಎಷ್ಟು ಇನ್ಕ್ರೀಸ್ ಮಾಡ್ತದ, ಎಷ್ಟು ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡ್ತದ ಅಂತ ತಿಳ್ಕೊಳ್ಳೋದೇ ಏನಾಗಿರ್ತದೆ, ಮಲ್ಟಿಪ್ಲೈಯರ್ ಆಗಿರ್ತದೆ. ಸೊ ಇನ್ವೆಸ್ಟ್ಮೆಂಟ್ ಅನ್ನು ಒಂದು ರೂಪಾಯಿ ಹಾಕಿದ್ರೆ ಅದು ಇನ್ಕಮ್ ಆಗಿ 10 ರೂಪಾಯಿ ಆಯ್ತು ಅಂದ್ರೆ 10 ಪ್ರಮಾಣದಲ್ಲಿ ಏನಾಯ್ತದು ಇನ್ಕ್ರೀಸ್ ಆಯ್ತು. ಸೊ ಇದಕ್ಕೆ ಏನಂತ ಕರಿತೀವಿ, ಎಷ್ಟು ಪ್ರಮಾಣದಲ್ಲಿ ಎಷ್ಟು ಪ್ರಪೋರ್ಷನೇಟ್ ಇನ್ಕ್ರೀಸ್ ಆಗಿತ್ತಲ್ಲ ಇದಕ್ಕೆ ಏನಂತ ಕರಿತೀವಿ, ಮಲ್ಟಿಪ್ಲೈಯರ್ ಅಂತ ಕರಿತೀವಿ. ಸೊ ಇದೇನು ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಒಂದಷ್ಟು ಫಾರ್ಮುಲಾ ಬರ್ತಾ ಅವುಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಲ್ಟಿಪ್ಲೈಯರ್ ಹೆಂಗೆ ಯೂಸ್ ಮಾಡ್ತೀವಿ ಅಂತಂದ್ರೆ ದ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಡ್ಯೂ ಟು ಚೇಂಜ್ ಇನ್ ಇನ್ಕಮ್. ಇನ್ವೆಸ್ಟ್ಮೆಂಟನ್ನು ಚೇಂಜ್ ಮಾಡೋದ್ರಿಂದ ಇನ್ಕಮ್ ಎಷ್ಟು ಚೇಂಜ್ ಆಗ್ತದೆ ಅನ್ನೋದು ಏನಾಗಿರ್ತದೆ, ಮಲ್ಟಿಪ್ಲೈಯರ್ ಆಗಿರ್ತದೆ. ಇನ್ನೊಂದು ಕೆ ಮೂಲಕ ರಿಪ್ರೆಸೆಂಟ್ ಮಾಡ್ತಾರೆ, 1/1 - MPC. ಇನ್ನೊಂದು ಫಾರ್ಮುಲಾ ಏನು, K = 1/MPS. ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ ಮಾಡೋದ್ರಿಂದ ಇನ್ಕಮ್ ಎಷ್ಟು ಚೇಂಜ್ ಆಯಿತು, ಹೌದಾ? ಸೊ ಈ ಚೇಂಜ್ ಆಗಬೇಕಂತಂದ್ರೆ ಇನ್ಕಮ್ ಬಂತಂದ್ರೆ ನಮ್ಮ ಕಡೆ ಏನು ಮಾಡ್ತೀವಿ, ನಾವು ಒಂದಿಷ್ಟು ಕನ್ಸಂಪ್ಷನ್ಗೆ ಯೂಸ್ ಮಾಡ್ತೀವಿ, ಒಂದಿಷ್ಟು ಸೇವಿಂಗಿಗೆ ಯೂಸ್ ಮಾಡ್ತೀವಿ. ಆಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಸಿಂಪಲ್ ಆಗಿ ಏನು, ಈಗ ಎಕಾನಮಿ ನಾರ್ಮಲ್ ಸಿಚುವೇಶನ್ ಒಳಗದ, ನಾನು ಗೌರ್ಮೆಂಟ್ ಏನು ಮಾಡ್ತೀನಿ, 100 crore ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. 100 crore ಇನ್ವೆಸ್ಟ್ಮೆಂಟ್ ಮಾಡಿದ್ನಿ ಅಂತಂದ್ರೆ ಇದೇನಾಯಿತು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದು, ಒಂದೇ ಸಮಯದಲ್ಲಿ ಮಾಡ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇದು. ಸೊ ಇನ್ವೆಸ್ಟ್ಮೆಂಟನ್ನು ನಾನು 100 crore ಮಾಡೀನಿ, ಅದು ಎಷ್ಟು ಇನ್ಕಮ್ ಆಗ್ಯದ, ಆ ನಂತರ ಈ ಇನ್ಕಮ್ನಲ್ಲಿ ಕನ್ಸಂಪ್ಷನ್ ಎಷ್ಟಾಗ್ಯದ, ಸೇವಿಂಗ್ ಎಷ್ಟಾಗ್ಯದ. ಈಗ ನಾವು ಒನ್ ಟೈಮ್ 100 crore ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಎದ್ರ ಮೇಲೆ ಮಾಡ್ತಾರೋ, ಯಾವುದಾದ್ರೂ ಯೋಜನೆಗಳ ಮೇಲೆ ಮಾಡ್ತಾರೆ. ಈಗ ಒಂದು ಸಿಂಪಲ್ ಒಂದು ಬ್ರಿಡ್ಜನ್ನು ಕಟ್ಟಿಸ್ಬೇಕಂತಂದ್ರೆ ಆ ಬ್ರಿಡ್ಜ್ ಮೇಲೆ ಏನು ಮಾಡ್ತಾರೋ 100 crore ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ 100 crore ಲಾಸ್ಟ್ ಫೈನಲಿ ಯಾರಿಗೆ ಬಂದು ತಲುಪ್ತದ, ಆ ಒಂದು ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡೋ ವರ್ಕರಿಗೆ ಆ್ಯಸ್ ಅ ಇನ್ಕಮ್ ಆಗಿ ಬಂದು ತಲುಪ್ತದೆ. ಅಂದರೆ ಗೌರ್ಮೆಂಟು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದು ಎಲ್ಲಿ ಬಂದು ತಲುಪ್ತದೆ, ಫೈನಲಿ ಅವ್ರ ಪೀಪಲಿಗೆ ಬಂದು ತಲುಪ್ತದೆ. ಸೇಮ್ ಹಾಗೆ ಗೌರ್ಮೆಂಟ್ 100 ಇನ್ವೆಸ್ಟ್ಮೆಂಟ್ ಮಾಡಿದ ಅದು ಪೀಪಲಿಗೆ ಬಂದು ತಲುಪ್ಯದ. ಪೀಪಲಿಗೆ ಎಷ್ಟು ಬಂದು ತಲುಪ್ಯದ, 100 crore ಏನಾಗಿದೆ, ಇನ್ಕಮ್ ಆಗಿದೆ. ಈ 100 crore ಪೀಪಲ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಅರ್ಧ ಕನ್ಸ್ಯೂಮ್ ಮಾಡ್ಬೋದು, ಒಂದು ಅರ್ಧ ಸೇವ್ ಮಾಡ್ಬೋದು, ಹೌದಾ? ನಮ್ಮ ಕಡೆ ಬಂದಿರತಕ್ಕಂಥ ಸ್ಯಾಲ್ರಿ ಒಳಗೆ ನಾವು ಒಂದಿಷ್ಟು ಸೇವ್ ಮಾಡ್ತೀವಿ, ಒಂದಿಷ್ಟು ಕನ್ಸ್ಯೂಮ್ ಮಾಡ್ತೀವಿ, ಸಿಂಪಲ್. ಸೊ ಈ ಕನ್ಸ್ಯೂಮ್ ಮಾಡ್ತಾರಲ್ಲ, ಇದು ಈ ಕನ್ಸ್ಯೂಮ್ ಮಾಡಿದ್ದು ನೆಕ್ಸ್ಟ್ ಏನಾಗ್ತದೆ, ಅದು ಇನ್ಕಮ್ ಆಗೇನ ಹೋಗ್ತದೆ. ಅಂದರೆ ನಾ ಕನ್ಸ್ಯೂಮ್ ಮಾಡಿದ್ನಿ ಅಂದರೆ, ನಾ ಅನುಭವಕ್ಕೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ನಿ ಅಂತಂದರೆ, ನಾ ಯಾವುದಾದ್ರೂ ಒಂದು ವಸ್ತುನ ಕನ್ಸ್ಯೂಮ್ ಮಾಡಬೇಕಂದ್ರೆ ನನ್ನ ಕಡೆ ಇರತಕ್ಕಂಥ ಮನಿನ ಅವ್ರಿಗೆ ಕೊಡಬೇಕು, ಅವರು ಏನು ಮಾಡ್ತಾರೆ, ವಸ್ತುಗಳನ್ನು ನಮಗೆ ಕೊಡ್ತಾರೆ. ಸೊ ಕನ್ಸ್ಯೂಮ್ ಮಾಡ್ಬೇಕಂದ್ರೆ ಏನಾಗ್ತದೆ, ಮನಿ ಟ್ರಾನ್ಸ್ಫರ್ ಆಗ್ತದೆ. ಮನಿ ಟ್ರಾನ್ಸ್ಫರ್ ಆಗತೈತಿ ಅಂತಂದ್ರೆ ಏನಾಗತೈತಿ, ಇನ್ಕಮ್ ಒಳಗೆ ಎಕಾನಮಿ ಒಳಗೆ ಕನ್ಸಂಪ್ಷನ್ಗೆ ಇಟ್ಟಿರ್ತಕ್ಕಂಥ ಮನಿ ಸರ್ಕ್ಯುಲೇಟ್ ಆಗತೈತಿ ಅಂತ ಅರ್ಥದ. ಅಂದರೆ ಈ ಕನ್ಸಂಪ್ಷನದ ಅಮೌಂಟು ಇಲ್ಲಿ ಬರ್ತದೆ. ಸೊ ಈ 50 ರೂಪಾಯಿದಾಗ ಮತ್ತೆ ಸರ್ಕ್ಯುಲೇಟ್ ಆಗಿ ಏನಾಗ್ತದೆ, 25 ರೂಪಾಯಿ ಕನ್ಸ್ಯೂಮ್ ಆಗ್ಬೋದು, 25 ರೂಪಾಯಿ ಏನಾಗ್ಬೋದು, ಸೇವಿಂಗ್ ಆಗ್ಬೋದು. ಓಕೆ, ನೆಕ್ಸ್ಟ್ ಏನು ಬರ್ತದೆ, ಈ 25 ರೂಪಾಯಿ ಕನ್ಸಂಪ್ಷನ್ಗೆ ಇರೋದು ಮತ್ತೇನಾಗ್ತದೆ, ಅದು ಆ್ಯಸ್ ಅ ಇನ್ಕಮ್ ಆಗೇ ಬರ್ತದೆ, ಎಕಾನಮಿಗೆ ಸರ್ಕ್ಯುಲೇಟ್ ಆಗಬೇಕಲ್ಲ. ಸೊ ಅವಾಗ 12.5 ಮತ್ತು ಕನ್ಸ್ಯೂಮ್ ಆಗೋದು, 12.5 ಸೇವ್ ಆಗೋದು. ಸೊ ಹಿಂಗೆ 12.5 ಮತ್ತು ಇನ್ಕಮಿಗೆ ಬರ್ತದೆ. 100 ಹಾಕಿದ್ರು 50 ಕನ್ಸ್ಯೂಮ್ ಆಯಿತು, 50 ಸೇವಿಂಗ್ ಆಯಿತು. ಇದೇ ರೀತಿ ಪ್ರಮಾಣದಲ್ಲಿ ಆಗಿ ಅದು ಎಷ್ಟು ಪ್ರಮಾಣ ಲಾಸ್ಟ್ ಫೈನಲಿ ಬಂದು ತಲುಪ್ತದೆ, ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಆದಮೇಲೆ ಅದೇನಾಗಿರ್ತದೆ, ಇನ್ಕಮ್ ಆಗಿರ್ತದೆ. ಸೊ 100 ಹಾಕಿದ್ವಿ, ಅದು ಫೈನಲಿ ಎಲ್ಲಿಗೆ ಬಂದು ತಲುಪಿದ, 200 crore ಬಂದು ತಲುಪಿದ. 200 crore ಬಂದು ತಲುಪಿದ ಅಂತಂದರೆ ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕಿದೆ, ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಚೇಂಜ್ ಇನ್ ಇನ್ಕಮ್. ನಾವು ಎಷ್ಟು ಹಾಕಿದ್ವಿ, 100 crore ಹಾಕಿದ್ವಿ. 100 crore, ಈ 100 crore ಎಷ್ಟಾಗೈತಿ, 200 crore ಆಗೈತಿ. 200 crore ಆಗೈತೆ ಅಂದರೆ ಇದೇನಾಯಿತು, ಉಳಿತಲಿದ್ದು ಇದೇನಾಗಿರ್ತದೆ, ಮಲ್ಟಿಪ್ಲೈಯರ್ ಆಗಿರ್ತದೆ. ಡಿವೈಡೆಡ್ ಬೈ ಮಾಡಿದ್ರೆ ಏನಾಯ್ತಿಲ್ಲ, ಇದು ಎಷ್ಟು ಪ್ರಮಾಣ, 1 ಹಾಕಿದ್ದು ಎಷ್ಟಾಯಿತು, 2 ಆಗೈತಿ ಅಂತಂದರೆ 2ರಷ್ಟು ಪ್ರಮಾಣ ಏನಾಗೈತಿ, ಇನ್ಕ್ರೀಸ್ ಆಗೈತಿ ಅಂತ ಅರ್ಥದು. ಇದೇನಾಯಿತು, ಮಲ್ಟಿಪ್ಲೈಯರ್. ಇಲ್ಲಿ ಕನ್ಸಂಪ್ಷನ್ಗೆ ಅಂದರೆ ಒಂದು ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಾಗ ಒಂದು ಪ್ರಮಾಣದಲ್ಲಿ ಎಷ್ಟು ಪ್ರಮಾಣವನ್ನು ಕನ್ಸಂಪ್ಷನ್ ಮಾಡಿದಾಗ ಯೂಸ್ ಮಾಡಿದರು, ಹಾಗೆ ಇದರಲ್ಲಿ ಉಳಿದಿರ್ತಕ್ಕಂಥ ಪ್ರಮಾಣ ಎಷ್ಟು ಸೇವಿಂಗಿಗೆ ಯೂಸ್ ಮಾಡ್ಯಾರ ಅಂತ ಅರ್ಥದು. 0.8 ಕನ್ಸ್ಯೂಮ್ ಮಾಡ್ಯಾರ ಅಂತಂದರೆ 0.2 ಉಳಿಬೇಕಲ್ಲ ಒಂದರೊಳಗೆ. ಸೊ ಇದೇನಾಯಿತು, ಸೇವಿಂಗಿಗೆ ಯೂಸ್ ಆಯಿತು, ಇದು ಕನ್ಸಂಪ್ಷನ್ಗೆ ಯೂಸ್ ಆಯಿತು. ಇದನ್ನು ಗ್ರಾಫಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಂತ ಆ್ಯಸ್ ಅ ನ್ಯಾಷನಲ್ ಇನ್ಕಮನ್ನು ಗ್ರಾಫಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಂದ್ರೆ ಸಿಂಪಲ್ ಅದ. ಈಗ ನ್ಯಾಷನಲ್ ಇನ್ಕಮ್ ಏನಾಗಿರ್ತದೆ, ಸ್ಟೇಬಲ್ ಒಳಗಿರ್ತದೆ, ಸ್ಟೇಬಲ್ ಇರ್ತದೆ. ನ್ಯಾಷನಲ್ ಇನ್ಕಮ್ ಇದು ಅಗ್ರಿಗೇಟ್ ಡಿಮಾಂಡು ಮತ್ತು ನ್ಯಾಷನಲ್ ಇನ್ಕಮ್ಮು ಇದು ನಾರ್ಮಲ್ ಸಿಚುವೇಶನು. ಇನ್ಕಮ್ ಇಷ್ಟದ, ಅಗ್ರಿಗೇಟ್ ಡಿಮಾಂಡ್ ಇಷ್ಟದ. ಇದು ನಾರ್ಮಲ್ ಸಿಚುವೇಶನ್. ಅಗ್ರಿಗೇಟ್ ಡಿಮಾಂಡ್ ಇದು ನ್ಯಾಷನಲ್ ಇನ್ಕಮ್. ಏನು ಮಾಡಿದ್ವಿ ನಾವಿಲ್ಲಿ, 100 crore ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಅಂದ್ರೇನು, ಅಗ್ರಿಗೇಟ್ ಡಿಮಾಂಡ್ ಅಂತಂದ್ರೇನು, C+I ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಅನ್ನಂಗೆ ಅದು, ಹೌದಾ? ಅದೇನಾಗಿತ್ತು, ಫಸ್ಟ್ ಇಲ್ಲಿ ಇಕ್ವಿಲಿಬ್ರಿಯಮ್ ಆಗಿತ್ತು. ಈ ಒಂದು ಪ್ರಮಾಣದ ನ್ಯಾಷನಲ್ ಇನ್ಕಮ್ಮು ಎಕಾನಮಿ ಒಳಗಿತ್ತು. ನಾವು ಈ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡೋದ್ರಿಂದ ಏನಾಯಿತು, ಅಗ್ರಿಗೇಟ್ ಡಿಮಾಂಡ್ ಏನಾಯಿತು, ಇನ್ಕ್ರೀಸ್ ಆಯಿತು. ಅಗ್ರಿಗೇಟ್ ಡಿಮಾಂಡ್ ಇನ್ಕ್ರೀಸ್ ಆಯ್ತು ಅಂದರೆ ಕನ್ಸಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಇತ್ತು. ಸೊ ಪ್ಲಸ್ ಇನ್ವೆಸ್ಟ್ಮೆಂಟ್, ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಆ್ಯಡ್ ಆಯಿತು. ಸೊ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಆ್ಯಡ್ ಆಗೋದ್ರಿಂದ
ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಆ್ಯಡ್ ಆಗೋದ್ರಿಂದ ನಮ್ಮ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈಕ್ವಿಲಿಬ್ರಿಯಮ್ ಹೋಗ್ತದೆ. ಸೊ ಅವಾಗ ಏನಾಗ್ತದೆ, ನಮ್ಮ ಚೇಂಜ್ ಇನ್ ಇನ್ಕಮ್ ಆಗ್ತದೆ. ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡೋದ್ರಿಂದ ಇನ್ಕಮ್ ಎಷ್ಟು ಪ್ರಮಾಣದಲ್ಲಿ ಚೇಂಜ್ ಆಯಿತು ಅಂತ ತಿಳ್ಕೊಳ್ಳೋದು ಏನಾಗಿರ್ತದೆ, ಮಲ್ಟಿಪ್ಲೈಯರ್ ಆಗಿರ್ತದೆ. ಈ ಸಿಂಪಲ್ ಕಾನ್ಸೆಪ್ಟ್ ಇದು.